ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇಲ್ಲಿವರೆಗೆ ನಾವು ಕೃಷಿ ಭೂಮಿಯ ಬಗ್ಗೆ ಮತ್ತು ಭೂಮಿಯ ಬಗ್ಗೆ ಯಾವ ರೀತಿ ಇತಿಹಾಸ ಇತ್ತು, ಯಾವ ರೀತಿ ಭಾರತ ಸ್ವತಂತ್ರವಾದ ಮೇಲೆ ಬದಲಾವಣೆ ಆಯಿತು ಅನ್ನೋದನ್ನು ನೋಡಿದ್ದೀವಿ. ಈಗ ವಿಶೇಷವಾಗಿ ಭೂ ಸುಧಾರಣೆ ಕಾಯ್ದೆಗಳ ಕುರಿತಾಗಿ ಒಂದಷ್ಟು ವಿಷಯಗಳನ್ನು ಇಲ್ಲಿ ಹಂಚಿಕೊಳ್ಳಲು ಬಯಸ್ತೀನಿ. ಮತ್ತೊಮ್ಮೆ ಪುನರಾವರ್ತನೆ ಆದರೂ ಸಹಿತ ಇಲ್ಲಿ ಇನ್ನೊಮ್ಮೆ ಇತಿಹಾಸವನ್ನು ಹೇಳಬೇಕಂತಂದರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಹೆಚ್ಚಿನ ಜಮೀನುಗಳು ಜಮೀನ್ದಾರು ಮತ್ತು ಜಾಗೀರ್ದಾರರು ಈ ಥರ ಭೂ ಒಡೆತನ ಹೊಂದಿದಂಥ ಶ್ರೀಮಂತರ ವ್ಯಕ್ತಿಗಳ ಕೈಯಲ್ಲಿ ಜಮೀನುಗಳಿದ್ದವು. ಸಾಮಾನ್ಯ ಜನರ ಕೈಯಲ್ಲಿ ಜಮೀನುಗಳು ಇದ್ದಿರಲಿಲ್ಲ, ಕೇವಲ ಅವರು ಕೂಲಿಯಾಗಿ ಕೆಲಸ ಮಾಡ್ತಿದ್ರು. ಸೊ ಹೀಗಾಗಿ ಇಲ್ಲಿ ಮಧ್ಯವರ್ತಿಗಳ ಒಂದು ಪ್ರಾಬಲ್ಯ ಇತ್ತು. ಸ್ವಾತಂತ್ರ್ಯ ನಂತರ ಈ ಭೂ ಸುಧಾರಣೆಗಳನ್ನು ಮಾಡಬೇಕು ಅಂತೇಳಿ ಸರ್ಕಾರಗಳು ಇಚ್ಛಿಸಿ ಜೆ.ಸಿ. ಕುಮಾರಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಯಿತು. ಆ ಸಮಿತಿ ಹಲವಾರು ಸುಧಾರಣಾ ಕ್ರಮಗಳನ್ನು ಸೂಚನೆ ಮಾಡ್ತಿತ್ತು. ಅದರಲ್ಲಿ ಒಂದನೇದು ಜಮೀನ್ದಾರಿ ಪದ್ಧತಿ ನಿರ್ಮೂಲನೆ ಮಾಡಬೇಕು, ಟೆನೆನ್ಸಿ ರಿಫಾರ್ಮ್ ಮಾಡಬೇಕು, ಅಂದರೆ ಭೂ ಹಿಡುವಳಿ ಕಾಯ್ದೆಗಳ ಸುಧಾರಣೆ ಆಗಬೇಕು, ಮತ್ತು ಭೂ ಹಿಡುವಳಿಗಳ ಮೇಲಿನ ಮಿತಿಗಳನ್ನು ನಿಗದಿಪಡಿಸೋದು, ಅಂದರೆ ಒಂದು ನಿರ್ದಿಷ್ಟ ಮಿತಿಯನ್ನು ದಾಟಿ ಯಾರು ಜಾಸ್ತಿ ಜಮೀನನ್ನು ಹೊಂದಿರತಕ್ಕದ್ದಲ್ಲ ಅನ್ನೋ ರೀತಿಯಲ್ಲಿ ಕಾಯ್ದೆಗಳನ್ನು ನಿರೂಪಿಸಬೇಕು, ಮತ್ತು ಇರುವಂಥ ಭೂ ಹಿಡುವಳಿಗಳನ್ನು ಬಲವರ್ಧನೆಗೊಳಿಸಬೇಕು. ಅಂದರೆ ಅವುಗಳ ಒಂದು ಸಾಮರ್ಥ್ಯವನ್ನು, ಉತ್ಪಾದಕ ಸಾಮರ್ಥ್ಯವನ್ನು ಹೆಚ್ಚಿಸುವಂಥ ಉದ್ದೇಶ. ಮೊದಲನೇದಾಗಿ ಈ ಜಮೀನುದಾರಿ ವ್ಯವಸ್ಥೆಯನ್ನು ಕೊನೆಗಾಣಿಸುವ ಮೂಲಕ ಕೆಲವೇ ಜನರ ಕೈಲಿರುವಂಥ ಜಮೀನನ್ನು ಕಸಿಕೊಂಡು ಅದನ್ನು ಉಳುಮೆ ಮಾಡುವಂಥ ರೈತರಿಗೆ ಮತ್ತು ಇತರರಿಗೆ, ಬಡವರಿಗೆ ಹಂಚುವಂಥ ವ್ಯವಸ್ಥೆ. ಇದು ಸಾಗುವಳಿದಾರರು ಮತ್ತು ರಾಜ್ಯದ ನಡುವೆ ನಿಂತಿರುವ ಈ ಮಧ್ಯವರ್ತಿಗಳು ಏನಿದ್ದಾರೆ ಅವರ ಒಂದು ಸ್ಥಾನವನ್ನು ತೆರವು ಮಾಡಿತು. ಈ ಸುಧಾರಣೆಯು ಜಮೀನುದಾರರ ಉನ್ನತ ಹಕ್ಕುಗಳನ್ನು ಕಸಿದುಕೊಳ್ಳುವಲ್ಲಿ ಮತ್ತು ಅವರ ಆರ್ಥಿಕ ಮತ್ತು ರಾಜಕೀಯ ಶಕ್ತಿಯನ್ನು ದುರ್ಬಲಗೊಳಿಸುವಲ್ಲಿ ಯಶಸ್ವಿಯಾಯಿತು. ಅಂದರೆ ಏನು ಜಮೀನುದಾರರು ಎಲ್ಲವನ್ನು ನಿಯಂತ್ರಣ ಮಾಡ್ತಿರೋ, ರಾಜರಿಗತೆ ಅವರ ಎಲ್ಲ ವ್ಯವಸ್ಥೆಯನ್ನು ನಿಯಂತ್ರಿಸ್ತಿರೋ, ಅವರ ಶಕ್ತಿ ಕುಂದಿ ಹೋಯಿತು. ಮತ್ತು ಮಧ್ಯವರ್ತಿಗಳ ನಿರ್ಮೂಲನೆ ಸುಮಾರು 2 ಕೋಟಿ ಗೇಣಿದಾರರನ್ನು ಅವರು ಸಾಗುವಳಿ ಮಾಡಿದ ಭೂಮಿಯ ಮಾಲೀಕರನ್ನಾಗಿ ಮಾಡಿತು. ಸೊ ಈ ಜಮೀನುದಾರಿ ಪದ್ಧತಿ ನಿರ್ಮೂಲನೆ ಮಾಡೋದ್ರಿಂದ 2 ಕೋಟಿ ಜನರಿಗೆ ಏನು ಅವರು ಸಾಗುವಳಿ ಮಾಡ್ತಿದ್ರು ಅವರು ಆ ಭೂಮಿಯ ಆದರು. ಮತ್ತು ಎರಡನೇದಾಗಿ ಟೆನೆನ್ಸಿ ರಿಫಾರ್ಮ್, ಅಂದರೆ ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನು ಭೂಮಿಯನ್ನು ಸಾಗಣೆ ಮಾಡಬೇಕಾದ್ರೆ ಅಲ್ಲಿ ಭೂಮಿಯನ್ನು ಬಾಡಿಗೆ ತೆಗೆದುಕೊಂಡು ಅದನ್ನು ಸಾಗುವಳಿ ಮಾಡಿ ಅದರ ಉತ್ಪಾದವನ್ನು ಪಡೆದುಕೊಂಡು ಅದರಲ್ಲಿ ಬಂದಂಥ ಉತ್ಪನ್ನದ ಒಂದು 35% ಹಿಡಿದು 75% ಆ ಬಾಡಿಗೆಯನ್ನು ಕೊಡುವಂಥ ವ್ಯವಸ್ಥೆ ಇತ್ತು. ಅಂದರೆ ದುಡಿಯುವ ವ್ಯಕ್ತಿಗಳಿಗೆ ಯಾವುದೇ ಹೆಚ್ಚಿನ ಲಾಭ ಇರ್ತಿರ್ಕಿಲ್ಲ, ಅದು ಭೂ ಮಾಲೀಕರಿಗೆ ಸೇರಿಬಿಡ್ತಿತ್ತು ಎಲ್ಲ ಒಂದು ಲಾಭ ಅಂತೇಳಿ ಹೇಳ್ಬೋದು. ಈ ಬಾಡಿಗೆಯನ್ನು ನಿಯಂತ್ರಿಸಲು 1950ರಲ್ಲಿ ಈ ಒಂದು ಬಾಡಿಗೆ ಕಾಯ್ದೆಯನ್ನು ರದ್ದುಗೊಳಿಸಿ ಅಲ್ಲಿ ಒಂದು ಸುಧಾರಣೆ ತಂದರು. ಈ ಮೂಲಕ ಅಲ್ಲಿ ಯಾರು ಸಾಗುವಳಿ ಮಾಡ್ತಿದ್ರು ಅವರು ಬಾಡಿಗೆಯನ್ನು ಕೊಡದೆ ಬಂದ ಉತ್ಪನ್ನವನ್ನು ತಾವೇ ಹೊಂದುವಂಥ ಒಂದು ಅವಕಾಶವನ್ನು ಮಾಡಿಕೊಡಲಾಯಿತು. ಮೂರನೇದಾಗಿ ಭೂ ಹಿಡುವಳಿಗಳ ಮೇಲೆ ಮಿತಿಗಳನ್ನು ನಿಗದಿಪಡಿಸುವಂಥದ್ದು ವ್ಯವಸ್ಥೆ ಬಂತು. ಅಂದರೆ ಕನಿಷ್ಠ ಇಂತಿಷ್ಟು ಮಿತಿ ಜಮೀನನ್ನು ಹೊಂದಿರತಕ್ಕದ್ದು, ಅದನ್ನು ದಾಟಿ ಯಾರು ಹೆಚ್ಚಿನ ಭೂಮಿಯನ್ನು ಹೊಂದುವಂತೆ ಅವಕಾಶ ಇಲ್ಲ. ವೈಯಕ್ತಿಕ ರೈತರ ಎಷ್ಟು ಹೊಂದಬೇಕು ಮತ್ತು ಒಂದು ಕೃಷಿ ಕುಟುಂಬ ಎಷ್ಟು ಭೂಮಿಯನ್ನು ಹೊಂದಬೇಕು ಅನ್ನೋದನ್ನು ಇಲ್ಲಿ ನಿರ್ಧಾರ ಮಾಡಲಾಯಿತು. ಈ ಸೀಲಿಂಗ್ ಮಿತಿಗಳು ರಾಜ್ಯದಿಂದ ರಾಜ್ಯಕ್ಕೆ ವ್ಯತ್ಯಾಸ ಆಯಿತು. ಕೊನೆಗೆ ಎಲ್ಲ ರಾಜ್ಯಗಳಲ್ಲಿ ಒಂದು ಏಕರೂಪ ನೀತಿಯನ್ನು ತರುವಂಥ ಹೊಸ ಸೀಲಿಂಗ್ ನೀತಿಯನ್ನು 1971ರಲ್ಲಿ ಜಾರಿಗೆ ತರಲಾಯಿತು. 1972ರಲ್ಲಿ ಆ ಕಾಯ್ದೆ ಅನ್ವಯ ರಾಷ್ಟ್ರೀಯ ಮಾರ್ಗಸೂಚಿಗಳನ್ನು ನೀಡಲಾಯಿತು. ಅಂದರೆ ಅದರ ಪ್ರಕಾರ ಉತ್ತಮ ಭೂಮಿ ಹೊಂದಿದಂಥ ಯಾವುದೇ ಒಬ್ಬ ರೈತ ಅಥವಾ ಕೃಷಿ ಕುಟುಂಬ 10ರಿಂದ 18 ಎಕರೆ ಜಮೀನು ಮಾತ್ರ ಹೊಂದಿರತಕ್ಕದ್ದು. ಎರಡನೇ ದರ್ಜೆಯ ಭೂಮಿಗೆ 18ರಿಂದ 27 ಎಕರೆ ಮತ್ತು ಉಳಿದವುಗಳಿಗೆ 27ರಿಂದ 54 ಎಕರೆ ಮತ್ತು ಬೆಟ್ಟ ಮತ್ತು ಮರುಭೂಮಿ ಪ್ರದೇಶದಲ್ಲಿ ಸ್ವಲ್ಪ ಹೆಚ್ಚಿನ ಮಿತಿಯನ್ನು ಕೊಡಲಾಗಿತ್ತು. ಅಂದರೆ ಹೆಚ್ಚಿನ ಅವಕಾಶ, ಹೆಚ್ಚಿನ ಜಮೀನನ್ನು ಹೊಂದುವಂಥ ಅವಕಾಶ. ಸೊ ಈ ಥರ ಒಂದು ನಿಯಮಗಳನ್ನು ಮಾಡಿದರು. ಇದನ್ನು ಮೀರಿ ಯಾರು ಜಮೀನನ್ನು ಹೊಂದಿರತಕ್ಕದ್ದಲ್ಲ. ಅಕಸ್ಮಾತ್ ಅವರು ಹೊಂದಿದರೆ ಅದನ್ನು ಸರ್ಕಾರ ಸ್ವಾಧೀನಪಡಿಸಿಕೊಂಡು ಅದನ್ನು ತನ್ನ ಬಳಿ ಇಟ್ಟುಕೊಳ್ಬೋದು, ಅಥವಾ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಭೂಮಿಯನ್ನು ಕೊಡುವಂಥ ಅನುಕೂಲ
ಈ ಕಾಯ್ದೆಗಳಿಗೆ ಬಂತು. ಮತ್ತು ಭೂ ಹಿಡುವಳಿಗಳ ಇರುವಂತಹ ಭೂ ಹಿಡುವಳಿಗಳನ್ನು ಅಭಿವೃದ್ಧಿಪಡಿಸುವಂತಹ ವ್ಯವಸ್ಥೆ. ಈ ಸಣ್ಣ ಸಣ್ಣ ಭೂಮಿಗಳನ್ನು ಹೊಂದಿರುವುದರಿಂದ ಏನಾಗೈತಿ, ಯಾವುದೇ ಒಬ್ಬ ರೈತರಿಗೆ ಆ ಒಂದು ಹೆಚ್ಚಿನ ಒಂದು ಬಂಡವಾಳವನ್ನು ಹೂಡಕ್ಕಾಗುವುದಿಲ್ಲ ಮತ್ತು ಹೆಚ್ಚಿನ ಉತ್ಪನ್ನವನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ. ಸೊ ಹೀಗಾಗಿ ಅಲ್ಲಿ ಚಿಕ್ಕ ಚಿಕ್ಕ ಹಿಡುವಳಿಗಳನ್ನು ಒಂದು ಏಕೀಕೃತಗೊಳಿಸಿ, ಅಂದರೆ ಅವನ್ನ ಸಂಕರಗೊಳಿಸಿ ದೊಡ್ಡ ಭೂಮಿಯನ್ನಾಗಿ ಮಾಡಿ ಆ ಮೂಲಕ ಅಲ್ಲಿ ಉಳುಮೆ ಮಾಡೋ ಮೂಲಕ ಅಲ್ಲಿ ಹೆಚ್ಚಿನ ಉತ್ಪಾದನೆ ತೆಗೆದುಕೊಳ್ಳಬಹುದು ಅನ್ನೋ ದೃಷ್ಟಿಯಿಂದ ಈ ಕಾಯ್ದೆಯನ್ನು ವ್ಯವಸ್ಥೆಯನ್ನು ತಂದರು. ಆದರೆ ಇದು ಹೆಚ್ಚಿಗೆ ಪರಿಣಾಮಕಾರಿಯಾಗಿ ಜಾರಿಗೆ ಬರಲಿಲ್ಲ. ಪಂಜಾಬ್, ಹರಿಯಾಣ ಮತ್ತು ಪಶ್ಚಿಮ ಉತ್ತರ ಪ್ರದೇಶವನ್ನು ಹೊರತುಪಡಿಸಿ ಬೇರೆ ಕಡೆ ಅದು ಪರಿಣಾಮಕಾರಿಯಾಗಿ ಈ ಭೂಮಿಯನ್ನು ಏಕೀಕೃತಗೊಳಿಸುವಂಥದ್ದು ಈ ವಿಷಯ ಜಾರಿಗೆ ಬರಲಿಲ್ಲ. ಈಗಾಗಲೇ ಹೇಳಿದಂತೆ ವಿನೋಬಾ ಭಾವೆಯವರ ಮೂಲಕ ಈ ಭೂಮದಾನ ಮತ್ತು ಗ್ರಾಮದಾನ ಒಂದು ಚಳುವಳಿಗಳ ಆರಂಭವಾಗಿ ಅಲ್ಲಿ ಜನರನ್ನ ಸ್ವಯಂ ಪ್ರೇರಿತವಾಗಿ ತಮ್ಮ ಹೆಚ್ಚಿನ ಭೂಮಿಯನ್ನ ದಾನ ಮಾಡುವಂಥದ್ದು, ಆ ಮೂಲಕ ಭೂ ರಹಿತ ಜನರಿಗೆ ಭೂಮಿಯನ್ನು ಒದಗಿಸುವಂಥದ್ದು, ಈ ಥರ ಒಂದು ಚಳುವಳಿ ಆಂದೋಲನ ಇದು ಸಾಕಷ್ಟು ಮಟ್ಟಿಗೆ ಯಶಸ್ವಿಯಾಯಿತು. ಆದರೂ ಸಹಿತ ಅದು ಹಲವಾರು ಮಿಶ್ರ ಫಲಗಳನ್ನು ಪಡಿತು ಅಂತ ಹೇಳ್ಬೋದು. ತದನಂತರ ದಿವಂಗತ ಮಾಜಿ ಪ್ರಧಾನಿ ಶ್ರೀ ಚೌಧರಿ ಚರಣ್ ಸಿಂಗ್ ಅವರು ಕೃಷಿಕರನ್ನಾಗಿ ಉಳಿಸಿಕೊಳ್ಳುವಲ್ಲಿ ರೈತನಿಗೆ ಭೂ ಮಾಲೀಕತ್ವದ ಹಕ್ಕು ಬಹಳ ಮುಖ್ಯ ಎಂದು ನಂಬಿದ್ದರು. ಅಂದರೆ ಒಬ್ಬ ಕೃಷಿಕನಾಗೆ ಉಳಿಬೇಕಂತಂದ್ರೆ ಅವನಿಗೆ ಆ ಭೂಮಿಯ ಒಂದು ಮಾಲೀಕತ್ವ ಅನ್ನೋದು ಬೇಕು. ಯಾಕಂದ್ರೆ ಆ ಒಂದು ಮಾಲೀಕತ್ವ ಅನ್ನೋದು ಬಂದಾಗ ಅವನಿಗೆ ಅದರೊಂದಿಗೆ ಒಂದು ಭಾವನಾತ್ಮಕ ಸಂಬಂಧ ಬೆಳೆಯುತ್ತದೆ. ಆ ಮೂಲಕ ಅವನಿಗೆ ಕೃಷಿ ಭೂಮಿಯನ್ನ ಸುಧಾರಿಸಬೇಕು, ಅದರಿಂದ ಹೆಚ್ಚಿನ ಬೆಳೆಯನ್ನು ತೆಗಿಬೇಕು ಅನ್ನೋ ಒಂದು ಭಾವನೆ ಹುಡ್ತದೆ. ಸೊ ಈ ಥರ ಒಂದು ಅವರು ಒಟ್ಟಿನಲ್ಲಿ ಉಳುವವನಿಗೆ ಒಂದು ಒಡೆಯ ಹಕ್ಕನ್ನು ಕೊಡಬೇಕನ್ನೋ ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಸೊ ಹೀಗಾಗಿ ಭೂ ಮಾಲೀಕ ವರ್ಗಕ್ಕೆ ಒಂದು ನೈತಿಕ ಪಟ್ಟನ್ನು ನೀಡುವ ಉದ್ದೇಶದಿಂದ 1952ರಲ್ಲಿ ಉತ್ತರ ಪ್ರದೇಶದ ಕೃಷಿ ಸಚಿವರಾಗಿ ಅವರು ಜಮೀನ್ದಾರಿ ವ್ಯವಸ್ಥೆಯನ್ನು ರದ್ದುಗೊಳಿಸಿದರು. ಅದೇ ರೀತಿ ಕರ್ನಾಟಕದಲ್ಲಿ 1950ರಲ್ಲಿ ಕಾಗೋಡು ಸತ್ಯಾಗ್ರಹ ನಡೆಯಿತು. ಈ ಸತ್ಯಾಗ್ರಹವು ಗೇಣಿದಾರರ ಮೇಲೆ ಭೂ ಮಾಲೀಕರ ದಬ್ಬಾಳಿಕೆಯನ್ನು ಕೊನೆಗಾಣಿಸಲಿಕ್ಕೆ ಈ ಹೋರಾಟ ಆರಂಭ ಆಯಿತು. ಯಾಕಂತಂದ್ರೆ ಇಲ್ಲಿ ಭೂಮಿಯನ್ನ ಗೇಣಿ ಪಡೆದಂಥ ವ್ಯಕ್ತಿಗಳು ಭೂ ಮಾಲೀಕರಿಗೆ ಯಾವ ರೀತಿ ಗೌರವ ಕೊಡಬೇಕು, ಅವರು ಬಂದಾಗ ಅವ್ರಿಗೆ ಬಗ್ಗೆ ನಮಸ್ಕಾರ ಮಾಡಬೇಕು, ಪೂರ್ತಿ ಬಟ್ಟೆ ಧರಿಸಿದಂತೆ, ಈ ಥರ ಹಲವಾರು ಅವರ ಮೇಲೆ ಶೋಷಣ ರೀತಿಯಲ್ಲಿ ನಿಬಂಧನೆಗಳನ್ನು ಹೇಳಿದ್ರು. ಅವರನ್ನು ಒಂದು ಶೂದ್ರ ವರ್ಗವಾಗಿ ಅವರನ್ನು ನೋಡ್ತಾ ಇದ್ರು. ಸೊ ಈ ಥರ ಒಂದು ಶೋಷಣೆ ಇತ್ತು. ಅದನ್ನು ವಿರೋಧಿಸಲಿಕ್ಕೆ ಈ ಕಾಗೋಡು ಸತ್ಯಾಗ್ರಹ ಆರಂಭ ಆಯಿತು. ಇದೇ ಮುಂದೆ ಈ ಚಳವಳಿನೇ ಮುಂದೆ 1961ರಲ್ಲಿ ಭೂ ಸುಧಾರಣೆ ಕಾಯ್ದೆಯಾಗಿ ಬರಲು ಒಂದು ಆಧಾರವಾಯಿತು ಅಂತ ಹೇಳ್ಬೋದು. ಇನ್ನು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961. ಈ ಕಾಯ್ದೆಯ ಮೂಲ ಅಂಶಗಳು ಏನದಾವಂತ ನೋಡಬರೋಣ. ಕೃಷಿ ಭೂಮಿಗಳ ಹಿಡುವಳಿ ಅಥವಾ ವರ್ಗಾವಣೆ ಮೇಲಿನ ನಿರ್ಬಂಧಗಳು ಅಂತೇಳಿ ಒಂದು ಅಧ್ಯಾಯ ಇದೆ. ಪ್ರಕರಣ 79(a) ನಿರ್ದಿಷ್ಟ ವ್ಯಕ್ತಿಗಳಿಂದ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವುದನ್ನು ನಿಷೇಧಿಸಲಾಗಿದೆ. ಅಂದರೆ ಯಾರು ಒಂದು ವಾರ್ಷಿಕ ಆದಾಯವನ್ನು 25 ಲಕ್ಷಕ್ಕಿಂತ ಹೆಚ್ಚಿನ ಆದಾಯವನ್ನು ಹೊಂದಿದ್ರೆ ಅಂಥ ಒಂದು ಕುಟುಂಬ ಸ್ವತಃ ಕೃಷಿ ಭೂ ಮಾಲೀಕರಾಗಿಲ್ಲ ಅಂತ ವ್ಯಕ್ತಿಗಳು, ಅಂದರೆ ಸ್ವಂತ ಕೃಷಿ ಭೂಮಿಯನ್ನು ಹೊಂದಿರದಂಥ ವ್ಯಕ್ತಿಗಳು ಕೃಷಿ ಭೂಮಿಯನ್ನ ಹೊಂದುವಂಥ ಅವಕಾಶ ಇಲ್ಲ ಅಂತ ಹೇಳಿ ಈ ಕಾಯ್ದೆ ಹೇಳ್ತದೆ. ಸೊ ಒಬ್ಬ ಕೃಷಿ ಭೂಮಿಯನ್ನು ಹೊಂದಬೇಕಾದ್ರೆ ಅವನು ಸ್ವತಃ ಕೃಷಿಕನಾಗಿರ್ಬೇಕು, ಅವನ ಕುಟುಂಬದಲ್ಲಿ ಯಾರಾದರೂ ಕೃಷಿಕರಾಗಿರ್ಬೇಕು, ಕೃಷಿ ಭೂಮಿಯನ್ನು ಹೊಂದಿರಬೇಕು, ಮತ್ತು ಅವರ ವಾರ್ಷಿಕ ಆದಾಯ 25 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅನ್ನೋದನ್ನ ಒಂದು ನಿಬಂಧನೆ ಈ ಕಾಯ್ದೆ ಒಳಗೆ ಇದು ಮಾಡಲಾಗಿತ್ತು. ಇನ್ನು ಕೃಷಿ ಭೂಮಿ ಹೊರತುಪಡಿಸಿ ಬೇರೆ ಮೂಲಗಳಿಂದ ಒಂದು ಕುಟುಂಬ ಅಥವಾ ಅವ್ಯಕ್ತ ಕುಟುಂಬ ಎಲ್ಲ ಸದಸ್ಯರ ಒಟ್ಟು ಆದಾಯವನ್ನು ಕುಟುಂಬ ಮತ್ತು ಅವ್ಯಕ್ತ ಕುಟುಂಬದ ಮೂಲ ಆದಾಯವೆಂದು ಪರಿಗಣಿಸಲಾಗುತ್ತದೆ. ಅಂದರೆ 25 ಲಕ್ಷ ಏನು ಆದಾಯ ಅಂತ ಹೇಳಿದ ಒಂದು ಗರಿಷ್ಠ ಮಿತಿ, ಆ ಆದಾಯವು ಬೇರೆ ಒಂದು ಆದಾಯದ ಮೂಲಕ ಒಂದು ಬಿಸ್ನೆಸ್ ಮಾಡಿರ್ಬೋದು, ಒಂದು ನೌಕರಿ ಮಾಡ್ತಾ ಇರ್ಬೋದು, ಯಾವುದೇ ಒಂದು ಮೂಲದಿಂದ ಒಟ್ಟು ಅವರು ವಾರ್ಷಿಕ ಆದಾಯ 25 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿದ್ರೆ ಅಂಥವ್ರಿಗೆ ಕೃಷಿ ಭೂಮಿಯನ್ನು ಕೊಂಡುಕೊಳ್ಳುವ ಅವಶ್ಯಕತೆ ಇಲ್ಲ, ಅವಕಾಶ ಇಲ್ಲ ಅಂತ ಹೇಳಿ ಈ ಕಾಯ್ದೆ ಹೇಳ್ತದೆ. ಇನ್ನು ಎರಡನೇದಾಗಿ 79(b) ಈ ಕಾಯ್ದೆ ಅನ್ವಯ ಕೆಲವು ವ್ಯಕ್ತಿಗಳಿಂದ ಕೃಷಿ ಭೂಮಿಯನ್ನು ಹಿಡಿದಿಟ್ಟುಕೊಳ್ಳುವುದನ್ನು ನಿಷೇಧಿಸುವುದು. ಇದರೊಳಗೆ ಈ ಕಾಯ್ದೆ ಆರಂಭವಾದ ನಂತರ ವೈಯಕ್ತಿಕವಾಗಿ ಭೂಮಿಯನ್ನು ಸಾಗುವಳಿ ಮಾಡುವ ವ್ಯಕ್ತಿಯನ್ನು ಹೊರತುಪಡಿಸಿ ಬೇರೆ ಯಾವುದೇ ವ್ಯಕ್ತಿ ಭೂಮಿಯನ್ನು ಹೊಂದಲು ಅರ್ಹರಾಗಿರುವುದಿಲ್ಲ ಅಂತ ಹೇಳಿದೆ. ಅಂದರೆ ಸ್ವತಃ ಭೂಮಿಯನ್ನು ಸಾಗುವಳಿ ಮಾಡಬೇಕು, ಇಲ್ಲ ಅಂತಂದರೆ ಅದನ್ನು
ಸರ್ಕಾರ ಅದನ್ನು ಆಸ್ತಿಯನ್ನು ಸರ್ಕಾರ ಅಂತೇಳಿ ಅದನ್ನು ಮಟ್ಟುಗೋಲು ಹಾಕಿಕೊಳ್ಬೋದು. ಇನ್ನು ಆಸ್ತಿಯನ್ನು ಹೊಂದುವ ಸಾಮರ್ಥ್ಯವಿರುವ ಯಾವುದೇ ಸಂಸ್ಥೆ ಅಥವಾ ಸಮಾಜ ಅಥವಾ ಟ್ರಸ್ಟ್ ಹೊರತುಪಡಿಸಿ ಇನ್ನುಳಿದ ಶಿಕ್ಷಣ, ಧಾರ್ಮಿಕ ಅಥವಾ ದತ್ತಿ ಸಂಸ್ಥೆ ಅಥವಾ ಸಮಾಜ ಅಥವಾ ಟ್ರಸ್ಟ್, ಒಂದು ಕಂಪನಿ, ಒಂದು ಅವ್ಯಕ್ತ ಕುಟುಂಬವಲ್ಲದ ಯಾವುದೇ ಸಂಘ ಅಥವಾ ವ್ಯಕ್ತಿಗಳ ಒಂದು ಒಕ್ಕೂಟ ಅಥವಾ ಸಹಕಾರಿ ಫಾರ್ಮ್ ಹೊರತುಪಡಿಸಿ ಇನ್ಯಾವುದೇ ಸಹಕಾರಿ ಸಂಘ, ಇವುಗಳು ಯಾವುದೇ ಭೂಮಿಯನ್ನು ಹೊಂದುವುದು ಕಾನೂನುಬದ್ಧವಲ್ಲ. ಇಲ್ಲಿ ಪ್ರತಿಯೊಂದು ಸಂಸ್ಥೆ, ಸಮಾಜ, ಟ್ರಸ್ಟ್, ಕಂಪನಿ, ಸಂಘ, ಸಂಸ್ಥೆ ಅಥವಾ ಸಹಕಾರಿ ಸಂಘ ತಿದ್ದುಪಡಿ ಕಾಯ್ದೆ ಆರಂಭದ ದಿನದಿಂದ ಭೂಮಿಯನ್ನು ಹೊಂದಿದ್ದು ಮತ್ತು ಭೂಮಿಯನ್ನು ಹೊಂದಲು ಅನರ್ಹಗೊಳಿಸಲಾಗಿದ್ದು ಅಂಥವುಗಳು 90 ದಿನಗಳ ಒಳಗೆ ಭೂಮಿ ಅಥವಾ ಭೂಮಿಯ ಭಾಗದ ಮೇಲೆ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರುವ ತಹಸೀಲ್ದಾರ್ಗೆ ಅಂಥ ಭೂಮಿಯ ವಿವರಗಳನ್ನು ಎಲ್ಲವನ್ನು ಒದಗಿಸಬೇಕು, ಮಾಹಿತಿಯನ್ನು ಕೊಡಬೇಕು. ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಇದೇ ರೀತಿ ಘೋಷಣೆಯನ್ನು ಒದಗಿಸಬೇಕು. ಇನ್ನು ಇದರ ಘೋಷಣೆಯನ್ನು ಕೊಟ್ಟ ಮೇಲೆ ಅವರು ತಹಸೀಲ್ದಾರ್ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡಬೇಕು. ಅವರು ಜಿಲ್ಲಾಧಿಕಾರಿಗಳು ಭೂಮಿಯನ್ನು ನಿಗದಿತ ರೀತಿಯಲ್ಲಿ ಸ್ವಾಧೀನಪಡಿಸಿಕೊಳ್ಳಬಹುದು. ಈ ಸಂಸ್ಥೆಗಳು ಭೂಮಿಯನ್ನು ಹೊಂದುವಂಥ ಅವಕಾಶ ಈ ಕಾಯ್ದೆಯೊಳಗಿಲ್ಲ ಅಂತೇಳಿ ಹೇಳ್ತದೆ. ಇನ್ನು 79C ಪ್ರಕಾರ ಘೋಷಣೆಯನ್ನು ಒದಗಿಸದಿದ್ದಲ್ಲಿ ದಂಡ. ಈ ಥರ ಒಂದು ಘೋಷಣೆಯನ್ನು ಒದಗಿಸಬೇಕು ಅನ್ನೋದನ್ನು ಏನು ಹೇಳ್ತದೆ ಹಿಂದಿನ ಕಲಂಗಳಲ್ಲಿ, ಆ ಪ್ರಕಾರ ಅವರು ಘೋಷಣೆಯನ್ನು ಕೊಡಲಿಲ್ಲ, ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡಲಿಲ್ಲ ಅಂದರೆ ಅಂಥ ವ್ಯಕ್ತಿಗಳ ಭೂಮಿಯಲ್ಲಿನ ಹಕ್ಕು, ಒಡೆತನ, ಆಸಕ್ತಿಯನ್ನು ದಂಡವಾಗಿ ರಾಜ್ಯ ಸರ್ಕಾರ ಮಟ್ಟುಗೋಲು ಹಾಕಿಕೊಳ್ಬೋದು. ಅಂದರೆ ಅವರಿಗೆ ದಂಡವನ್ನು ವಿಧಿಸಿ ಆ ದಂಡವನ್ನು ಅವರ ಸ್ವಂತ ಆಸ್ತಿಗಳ ಮೂಲಕವೂ ಅದನ್ನು ಮಟ್ಟುಗೋಲು ಹಾಕಿಕೊಳ್ಳೋ ಮೂಲಕ ಅದನ್ನ ವಶಪಡಿಸಿಕೊಳ್ಬೋದು. ಈ ಥರ ಒಂದು ವ್ಯವಸ್ಥೆ ಇದ್ದಾಗ ಇತ್ತೀಚೆಗೆ ನೀತಿ ಆಯೋಗ ಏನು ಮಾಡಿತಂತಂದರೆ ಭೂ ಮಾಲೀಕರು ಹೂಡಿಕೆಗಾಗಿ ಭೂಮಿಯನ್ನು ಬೇರೆಯವರಿಗೆ ಗುತ್ತಿಗೆ ನೀಡಲು ಸಲಹೆ ಕೊಡ್ತು. ಅಂದರೆ ಈ ಭೂಮಿಗಳನ್ನು ಎಲ್ಲರೂ ಭೂ ಮಾಲೀಕರೇ ಇರಬೇಕು, ಕೃಷಿ ಭೂಮಿಯನ್ನು ಅವರೇ ಸಾಗುವಳಿ ಮಾಡಬೇಕು, ಈ ಥರ ಏನು ನಿಯಮಾವಳಿಗಳಿದ್ದು ಮತ್ತು ಕೃಷಿ ಭೂಮಿಯನ್ನು ಹೊಂದಲಿಕ್ಕೆ ಒಂದು ನಿಬಂಧನೆಗಳಿದ್ದು ಅವನ್ನ ತೆಗೆದುಹಾಕಿ ಯಾರು ಬೇಕಾದರೂ ಕೃಷಿಯನ್ನು ಮಾಡಲಿ, ಯಾರು ಬೇಕಾದರೂ ಕೃಷಿ ಭೂಮಿಯಲ್ಲಿ ಬಂಡವಾಳ ಹೂಡಿ ಒಂದು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲಿ ಅನ್ನೋ ಒಂದು ದೃಷ್ಟಿಯಿಂದ ನೀತಿ ಆಯೋಗ ಸಲಹೆಯನ್ನು ಕೊಡಿತು. ಅಂದರೆ ಒಟ್ಟಾರೆಯಾಗಿ ಕೃಷಿಯನ್ನು ಒಂದು ಕೃಷಿ ವ್ಯವಸ್ಥೆಯನ್ನಾಗಿ ಇಡುವ ಬದಲಿಗೆ ಅದನ್ನು ಒಂದು ವಾಣಿಜ್ಯಿಕ ವ್ಯವಸ್ಥೆಯಾಗಿ, ಅಂದರೆ ಒಂದು ಬಿಸ್ನೆಸ್ ಆಗಿ, ಒಂದು ಇಂಡಸ್ಟ್ರಿಯಾಗಿ ಅದನ್ನು ಬದಲಾವಣೆ ಮಾಡಬೇಕು ಅನ್ನೋ ಒಂದು ಯೋಚನೆ ಆರಂಭಗೊಂಡಿತು. ಅದರ ಒಟ್ಟಿನಲ್ಲಿ ಈ ಒಂದು ಖಾಸಗೀಕರಣದ ಏನು ಬಾಗಿಲು 1990ರಲ್ಲಿ ತೆಗೆದುಕೊಂಡಿದೆ, ಆರ್ಥಿಕ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದ ಒಂದು ಪ್ರಭಾವ ಈ ನೀತಿ ಆಯೋಗದ ಸಲಹೆಯಲ್ಲಿ ಇದೆ ಅಂತ ನಾವು ಹೇಳಬಹುದು. ಸೊ ಈ ರೀತಿ ಕೃಷಿ ಭೂಮಿಯ ಒಂದು ವಾರ್ಷಿಕ ಆದಾಯದ ಮಿತಿಯನ್ನು ಮೊದಲು 2 ಲಕ್ಷ ಇತ್ತು, ಅದನ್ನು 25 ಲಕ್ಷಕ್ಕೆ ಏರಿಸಲಾಯಿತು. ಅದನ್ನು ಈಗಾಗಲೇ ಹೇಳಿದ್ದೀನಿ. ಇನ್ನು ಕೇವಲ ಕೃಷಿಕರು ಮಾತ್ರ ಕೃಷಿ ಭೂಮಿ ಖರೀದಿಸಬೇಕೆಂಬ ನಿಯಮವನ್ನು ರದ್ದು ಮಾಡಲಾಯಿತು. ಇನ್ನು 63 ಪ್ರಕಾರ 5 ಸದಸ್ಯರ ಕುಟುಂಬ 54 ಎಕರೆ ಮತ್ತು 10 ಸದಸ್ಯರ ಕುಟುಂಬ 108 ಎಕರೆ ಮಾತ್ರ ಜಮೀನು ಹೊಂದುವ ಅವಕಾಶ ಇದೆ. ಇದನ್ನು ಕೂಡ ದ್ವಿಗುಣ ಮಾಡಲು ಕರ್ನಾಟಕ ಸರ್ಕಾರ ನಿರ್ಧರಿಸಿತ್ತು, ಆದರೆ ಇದಕ್ಕೆ ವಿರೋಧವಾದ ಕಾರಣ ಅದನ್ನು ಜಾರಿಗೆ ತರಲಿಲ್ಲ. ಸೊ ಈಗ ಒಟ್ಟಾರೆಯಾಗಿ ಗರಿಷ್ಠ 5 ಸದಸ್ಯರುವಂಥ ಒಂದು ಕುಟುಂಬ ಗರಿಷ್ಠ 54 ಎಕರೆ ಜಮೀನನ್ನು ಹೊಂದಬಹುದು ಮತ್ತು 10 ಸದಸ್ಯರುವಂಥ ಒಂದು ಕುಟುಂಬ ಇದ್ದರೆ ಅದು ಗರಿಷ್ಠ 108 ಎಕರೆ ಜಮೀನು ಮಾತ್ರ ಹೊಂದೋಕೆ ಅವಕಾಶ ಇದೆ. ಈ ಮಿತಿಯೊಳಗೆ ಯಾರು ಬೇಕಾದರೂ ಭೂಮಿಯನ್ನು ಖರೀದಿ ಮಾಡ್ಬೋದು. ಇದನ್ನು ಮೀರಿ ಈಗ ಯಾರೂ ಭೂಮಿಯನ್ನು ಖರೀದಿ ಮಾಡುವಂತಿಲ್ಲ. ಆದರೆ ಈಗ ನಾವು ಕೃಷಿಕರೇ ಆಗಿರಬೇಕು, ಕೃಷಿ ಭೂಮಿಯನ್ನು ಖರೀದಿಸಲು ಕೃಷಿಕರೇ ಆಗಿರಬೇಕು ಮತ್ತು 25 ಲಕ್ಷ ರೂಪಾಯಿ ಆದಾಯದ ಮಿತಿ ಇರಬೇಕು ಅಂತ ಏನಾಯಿತು ಅದನ್ನು ತೆಗೆದುಹಾಕಲಾಗಿದೆ. ಈಗ ಯಾರು ಬೇಕಾದರೂ ಕೃಷಿ ಭೂಮಿಯನ್ನು ಖರೀದಿ ಮಾಡಬಹುದು ಅನ್ನೋದನ್ನು ಇಲ್ಲಿ ತಾವು ಗಮನಿಸಬಹುದು. ಇಲ್ಲಿ ಒಂದು ದೃಷ್ಟಿಯಿಂದ ನೋಡಿದಾಗ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಆಸ್ತಿಯನ್ನು ಹೊಂದುವಂಥ ಹಕ್ಕು ಇದೆ. ಯಾಕಂದರೆ ಮೂಲಭೂತ ಹಕ್ಕು, ಅದು ಒಂದು ಆಸ್ತಿ ಹಕ್ಕು ಅನ್ನೋದು ಮೂಲಭೂತ ಹಕ್ಕು ಆಗಿರುವುದರಿಂದ ಅಲ್ಲಿ ಎಲ್ಲರೂ ಆಸ್ತಿಯನ್ನು ಹೊಂದುವ ಆಸೆ ಇದ್ದರೆ ಅವರು ಹೊಂದಬೇಕು ಅನ್ನೋದನ್ನು, ಅವರಿಗೆ ಸಮರ್ಥ ಇದ್ದರೆ ಅದನ್ನು ಕೊಂಡ್ಕೊಳ್ಬೇಕು ಅನ್ನೋ ಒಂದು ವಿಚಾರ ಬರ್ತದೆ. ಆದರೆ ಇನ್ನೊಂದು ದೃಷ್ಟಿಯಿಂದ ನೋಡಿದಾಗ ಕೃಷಿ ಅನ್ನೋದು ಉಳಿದ ಒಂದು ವಸ್ತುಗಳ ರೀತಿಯಲ್ಲಿ ಪರಿಗಣಿಸಕ್ಕೆ ಬರೋದಿಲ್ಲ. ಕೃಷಿ ಅನ್ನೋದು ಅದಕ್ಕೆ ಆದ ಒಂದು ಸಂಸ್ಕೃತಿ ಇದೆ, ಅದೇ ಒಂದು ಭಾವನಾತ್ಮಕ ಒಂದು ವಿಷಯ ಇದೆ. ಮತ್ತು ಕೃಷಿಕರು ಕೃಷಿ ಭೂಮಿಯನ್ನು ಹೊಂದಿ ಇರಬೇಕಾಗ್ತದೆ. ಯಾರು ನಿಜವಾಗಿ ಕೃಷಿ ಮಾಡುವಂಥ ವ್ಯಕ್ತಿಗಳಿರ್ತಾರೆ ಅವರಿಗೆ ಕೃಷಿಯಲ್ಲಿ ಆಸಕ್ತಿ ಇದೆ, ಅವರು ಮಾತ್ರ ಕೃಷಿಯನ್ನು ಹೊಂದಬೇಕು, ಕೃಷಿ ಭೂಮಿಯನ್ನು ಹೊಂದಬೇಕು. ಅದನ್ನು ವಾಣಿಜ್ಯೀಕರಣಗೊಳಿಸೋದ್ರಿಂದ ಕೃಷಿ ಒಂದು ವ್ಯವಸ್ಥೆನೇ ಹಾಳಾಗೋಗುತ್ತದೆ. ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಭೂಮಿ ಕೊಂಡ್ಕೊಳ್ಳೋದು, ಅದನ್ನು ಬೇರೆ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡೋದು, ಮನಸೋ ಇಚ್ಛೆ ಅದನ್ನು ದುರ್ಬಳಕೆ ಮಾಡೋದು, ಅಥವಾ ಕೃಷಿ ಒಂದು ಏನು ವಿಧಾನ ಇದೆ ಅದನ್ನು ಬದಲಾವಣೆ ಮಾಡಿ
ಹೆಚ್ಚಿನ ಉತ್ಪನ್ನ ತೆಗೆದುಕೊಳ್ಳುವ ಉದ್ದೇಶದಿಂದ ತಮಗೆ ಬೇಕಾದ ರೀತಿಯಲ್ಲಿ ಅದನ್ನ ಭೂಮಿಯನ್ನ ಮನಸ್ಸು ಇಚ್ಛೆ ದುರ್ಬಳಕೆ ಮಾಡೋದ್ರಿಂದ ಭೂಮಿಯ ಒಂದು ಫಲವತ್ತತೆಯೂ ಹಾಳಾಗ್ತದೆ. ಈ ತರ ಎಲ್ಲ ಹಲವಾರು ಪ್ರಶ್ನೆಗಳು ಇಲ್ಲಿ ಹೇಳ್ತವೆ. ಹೀಗಾಗಿ ನಿಜವಾಗಿ ಕೃಷಿ ಮಾಡಲು ಬಯಸುವ ವ್ಯಕ್ತಿಗಳಿಗೆ ಒಂದು ಗರಿಷ್ಠ 5ರಿಂದ 10 ಎಕರೆ ಮಾತ್ರ ಖರೀದಿಗೆ ಅವಕಾಶ ಕೊಡಬೇಕು. ಈಗ ಹೇಳಿದಂತೆ 54 ಎಕರೆ ಅಥವಾ 108 ಎಕರೆ ಈ ತರ ಒಂದು ಅವಕಾಶ ಕೊಡಬಾರ್ದು. ನಿಜವಾಗಿ ಪ್ರಾಮಾಣಿಕವಾಗಿ ಯಾರು ಕೃಷಿ ಭೂಮಿಯನ್ನ ತೆಗೆದುಕೊಂಡು ಕೃಷಿ ಮಾಡ್ಬೇಕಂತಾರೆ ಅಂಥವ್ರಿಗೆ ಒಂದು ಮಿತಿಯನ್ನ ಸರ್ಕಾರ ಹೇರಿ ಮೊದಲಿಗೆ ನೀವು 5 ಎಕರೆ ಕೊಂಡ್ಕೊಂಡು ಕೃಷಿ ಮಾಡಿ ತೋರಿಸು, ಒಂದು 5 ವರ್ಷ, ಅದು 5-10 ವರ್ಷ ನೀವು ಕೃಷಿ ಭೂಮಿ ಮಾಡಿ ಅದನ್ನ ಕೃಷಿ ಯಾವ ಥರ ನೀವು ಮಾಡ್ತೀವಿ ನೋಡೋಣ. ತದನಂತರ ನೀನು ಅದು ಸರಿಯಾಗಿ ಮಾಡ್ತಾ ಇದ್ರೆ ಅದನ್ನ ನಿನಗೆ ಹೆಚ್ಚಿನ ಭೂಮಿಯನ್ನು ಕೊಂಡ್ಕೊಳ್ಳೋ ಅವಕಾಶ ಕೊಡಬೇಕು. ಈ ಥರ ಒಂದು ವ್ಯವಸ್ಥೆ ಸರ್ಕಾರ ಮಾಡಿದರೆ ಅಲ್ಲಿ ನಿಜವಾಗಿ ರೈತರು ಯಾರು ನಿಜವಾಗಿ ಕೃಷಿ ಮಾಡ್ಬೇಕಂತ ಆಸಕ್ತಿ ಇರ್ತೈತೆ ಅವರು ಮಾತ್ರ ಅಲ್ಲಿ ಕೃಷಿ ಭೂಮಿಯನ್ನು ಬಳಸುವಂಥ ಅನುಕೂಲ ಆಗ್ತದೆ. ಮತ್ತು ಇನ್ನು ಉದ್ಯಮಿಗಳಿಗಾಗಿ ಮತ್ತು ಇನ್ನೊಂದು ಸಾಮಾಜಿಕ ಕಾರ್ಯಗಳಿಗೆ ಅಂದರೆ ಕಾಲೇಜ್ ಮಾಡಬಹುದು, ಒಂದು ಶಿಕ್ಷಣ ಸಂಸ್ಥೆನ ಅಥವಾ ಒಂದು ಬೇರೆ ಒಂದು ಸರ್ಕಾರದ ಯೋಜನೆಗಳಿಗಾಗಿ ಭೂಮಿಯನ್ನು ಕೊಡಬೇಕಾಗಿ ಬರ್ತದೆ. ಅಂಥ ಸಂದರ್ಭದಲ್ಲಿ ಕೃಷಿ ಭೂಮಿಗಳನ್ನು ಅಲ್ಲಿ ಅವರು ಬಳಸಬಾರ್ದು. ಅಲ್ಲಿ ಏನದೆ ಯಾವುದು ಒಂದು ಬರಡು ಭೂಮಿ ಇರ್ತವೆ ಅಥವಾ ಒಂದು ಬೆಟ್ಟ ಗುಡ್ಡಗಳು ಇರ್ತವೆ, ಅಂಥ ಭೂಮಿಗಳನ್ನು ಅಂದರೆ ನಿರುಪಯುಕ್ತ ಭೂಮಿಗಳನ್ನು ಭೂಮಿ ಬ್ಯಾಂಕ್ಗಳನ್ನಾಗಿ ಪರಿವರ್ತಿಸುವ ಮೂಲಕ ಸರ್ಕಾರ ಭೂಮಿ ಬ್ಯಾಂಕ್ಗಳನ್ನು ಸ್ಥಾಪಿಸಿ ಆ ಮೂಲಕ ಇಂಥ ಭೂಮಿಗಳನ್ನು ಹೊಂದಿ ಅವನ್ನ ಮಾತ್ರ ಅವರಿಗೆ ಅಭಿವೃದ್ಧಿ ಕೆಲಸಗಳಿಗಾಗಿ ಉಪಯೋಗಿಸಬೇಕು. ಕೃಷಿ ಭೂಮಿಗಳನ್ನು ಇಲ್ಲಿ ಬಳಸಬಾರ್ದು ಅನ್ನೋದು ಒಂದು ವಿಚಾರ ಇದೆ. ಅಕಸ್ಮಾತ್ ಕೃಷಿ ಭೂಮಿಯನ್ನು ಯಾರು ಬೇಕಾದರೂ ಕೊಂಡ್ಕೊಳ್ಳುವಂಥ ವ್ಯವಸ್ಥೆ ಬಂದ್ಬಿಟ್ರೆ ಕೃಷಿ ಭೂಮಿಗಳ ರೈತರು ದುಡ್ಡಿನ ಆಸೆಗಾಗಿ ಎಲ್ಲ ಭೂಮಿಗಳನ್ನು ಮಾರ್ಕೋತ ಹೋಗ್ತಾರೆ. ಮತ್ತು ಈ ದುಡ್ಡು ಇರುವಂಥ ಜನ ಭೂಮಿಗಳನ್ನು ಕೊಂಡ್ಕೊಳ್ಳೋ ಮೂಲಕ ಏನಾಗ್ಬಿಡ್ತದೆ ಅಂದರೆ ಯಾವ ರೀತಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಹಣವುಳ್ಳಂಥ ಜನ ಏನು ಭೂ ಒಡೆತನ ಹೊಂದಿದ್ರು, ಜಮೀನುದಾರಿಕೆ ವ್ಯವಸ್ಥೆ ಇತ್ತು, ಅದೇ ವ್ಯವಸ್ಥೆ ಮತ್ತೆ ಬಂದುಬಿಡ್ತದೆ. ಸೊ ಅದರಿಂದ ಏನಾಗ್ಬಿಡ್ತೈತೆ ಅಂತಂದರೆ ಮತ್ತೆ ಕೃಷಿ ಸಂಸ್ಕೃತಿ ಹಾಳಾಗ್ತದೆ. ಅಲ್ಲಿ ಜಮೀನ್ದಾರರು ಕೋಟಿಗಟ್ಟಲೆ ದುಡ್ಡು ಇರ್ತದೆ, 1000 ಎಕರೆ 100 ಎಕರೆ ಭೂಮಿಗಳನ್ನು ಮಾಡ್ಕೊಬಿಟ್ರೆ ಅವ್ರಿಗೆ ಅದರಲ್ಲಿ ಆಸಕ್ತಿ ಇರುವುದಿಲ್ಲ. ಅದನ್ನು ಕೃಷಿ ಮಾಡಬೇಕು, ಅದರಲ್ಲಿ ಬೆಳೆ ತೆಗಿಬೇಕು ಅನ್ನೋ ಆಸಕ್ತಿ ಇರದೇ ಇರ್ಬೋದು. ಅಂಥ ಸಂದರ್ಭದಲ್ಲಿ ಆ ಕೃಷಿ ಉತ್ಪನ್ನ ಹೆಚ್ಚಿಗೆ ಆಗೋದು ಸಾಧ್ಯತೆ ಇಲ್ಲ. ಹೀಗಾಗಿ ಇಲ್ಲಿ ಈ ಭೂ ಸುಧಾರಣಾ ಕಾಯ್ದೆ ಕರ್ನಾಟಕ ಏನು ತಿದ್ದುಪಡಿ ತಂದಿದೆ ಅದರ ವಿರುದ್ಧ ಈಗಾಗಲೇ ರೈತ ಸಂಘಟನೆಗಳು ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದೇವೆ. ಹೈಕೋರ್ಟ್ನಲ್ಲಿ ವಿಚಾರಣೆಗಳು ನಡೀತಾ ಇದ್ದಾವೆ. ಈ ನ್ಯಾಯಾಲಯದ ತೀರ್ಪುಗಳು ಯಾವ ಥರ ಬರ್ತಾವೆ ನೋಡಬೇಕು. ಇನ್ನೊಂದೆಡೆ 16 ಎಕರೆ ಇದ್ದ ಕೃಷಿ ಜಮೀನುಗಳು ಜನಸಂಖ್ಯೆ ಹೆಚ್ಚಿದಂತೆ ಜಂಟಿ ಕುಟುಂಬ ವ್ಯವಸ್ಥೆ ನಿಂತು ಹೋಗಿ ಅಲ್ಲಿ ಒಂಟಿ ಕುಟುಂಬಗಳು ಹೆಚ್ಚಾಗ್ತಾ ಇದ್ದಾವೆ. ಹೀಗಾಗಿ ಇಲ್ಲಿ ಏನಾಗ್ತಾ ಇದೆ ಅಂದರೆ ಜಮೀನುಗಳು ಸಹಿತ ಒಂದು ಕುಟುಂಬದಲ್ಲಿ 10 ಎಕರೆ 100 ಎಕರೆ ಇದ್ದಂಥ ಕುಟುಂಬಗಳು ಇವತ್ತು ಪ್ರತಿಯೊಬ್ಬ ಒಂದು ಕುಟುಂಬದಲ್ಲಿ 1 ಎಕರೆ 2 ಎಕರೆ ಜಮೀನು ಇರ್ತವೆ. ಅದು ಮತ್ತು ಅದರೊಳಗೆ ಒಬ್ಬ ವ್ಯಕ್ತಿಗೆ 1 ಗುಂಟೆ 10 ಗುಂಟೆ ಈ ಥರ ಜಮೀನುಗಳು ಇದ್ದಾವೆ. ಸೊ ಹೀಗಾಗಿ ಯಾರೂ ಅದರ ಬಗ್ಗೆ ಆಸಕ್ತಿನೇ ತೋರಿಸೋದಿಲ್ಲ. ಯಾಕಂದರೆ ಸಣ್ಣ ಭೂಮಿ, ಅದರೊಳಗೆ ಜಾಯಿಂಟ್ ಇರ್ತದೆ, ಹಲವಾರು ಜನ ಅದರ ಮಾಲಕರಿರ್ತಾರೆ. ಅಂಥ ಸಂದರ್ಭದಲ್ಲಿ ಯಾರೂ ಅದನ್ನು ಭೂಮಿಯನ್ನು ಸರಿಯಾಗಿ ಸಾಗುವಳಿ ಮಾಡುವಂಥ ಅವಕಾಶ ಇರೋದಿಲ್ಲ. ಇಲ್ಲಿ ಸಹಿತ ಇಲ್ಲಿ ಅಂದರೆ ಚಿಕ್ಕ ಹಿಡುವಳಿಗಳು ಸಹಿತ ಅಲ್ಲಿ ಕೊನೆಗೊಳ್ಳಬೇಕು, ದೊಡ್ಡ ಹಿಡುವಳಿಗಳು ಸಹಿತ ಕೊನೆಗೊಳ್ಳಬೇಕು. ಒಂದು ನಿರ್ದಿಷ್ಟ ಗರಿಷ್ಠ ಮಿತಿ ಕನಿಷ್ಠ ಮಿತಿ ಅನ್ನೋದು ಬರಬೇಕಾಗ್ತದೆ. ಅಂದರೆ ಈಗ ಉದಾಹರಣೆಗೆ ಒಂದು 5 ಜನ ಅಣ್ಣ ತಮ್ಮಂದರು 1 ಎಕರೆ ಜಮೀನನ್ನು ಮಾಲೀಕರಾಗಿದ್ದರೆ ಅಲ್ಲಿ ಯಾರೂ ಜಮೀನು ಸಾಗು ಮಾಡೋದಿಲ್ಲ. ಅಂಥ ಸಂದರ್ಭದಲ್ಲಿ ಅದನ್ನು ಯಾರಾದರೂ 5 ಮಂದಿಗೆ ಒಂದು ಹರಾಜಿಟ್ಟು ಅದನ್ನು 5 ಮಂದಿಯೊಳಗೆ ಒಬ್ಬರೇ ಯಾರೇ ಕೊಂಡ್ಕೊಳ್ಳುವಂಥ ಮಾಡಿ ಅದನ್ನು ಉಳಿದ ಜನರಿಗೆ ಅದರ ದುಡ್ಡಿನ ಒಂದು ಪ್ರತಿಫಲ ಕೊಟ್ಟು ಒಬ್ಬ ವ್ಯಕ್ತಿ ಯಾರು ಕೃಷಿ ಮಾಡ್ಬೇಕಂತಿರ್ತಾನೆ ಅವನಿಗೆ ಆ ಭೂಮಿಯನ್ನು ಕೊಡುವ ಮೂಲಕ ಅವನು ಅದನ್ನು ಕೃಷಿಯನ್ನು ಮುಂದುವರಿಸಿಕೊಂಡು ಹೋಗುವಂಥದ್ದು. ಈ ಥರ ಒಂದು ಹಲವಾರು ಬದಲಾವಣೆಗಳು ಆಗಬೇಕಂತೇಳಿ ಇಲ್ಲಿ ಒಂದು ಬೇಡಿಕೆ ಇದೆ. ಇದಕ್ಕಾಗಿ ಚೀನಾದಲ್ಲಿ ಇರುವಂತೆ ವಿಲೇಜ್ ಕಮಿಟಿ ಅಥವಾ ಗ್ರಾಮ ಸಮಿತಿಗಳನ್ನು ಸ್ಥಾಪಿಸಬೇಕು. ಅಲ್ಲಿ ಅಂದರೆ ಈ ಹೊರಗಿನ ವ್ಯಕ್ತಿಗಳ ಬಂಡವಾಳಶಾಹಿಗಳ ಕೈಯಲ್ಲಿ ಭೂಮಿಯನ್ನು ಕೊಟ್ಟು ಅವರು ಆ ಭೂಮಿಯನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸುವ ಬದಲಿ ಯಾವ ಹಳ್ಳಿಗಳಲ್ಲಿ ಒಂದು ಗ್ರಾಮ ಪಂಚಾಯತಿಗಳಿಗೆ ಕೋಟಿಗಟ್ಟಲೆ ಸರ್ಕಾರ ಅನುದಾನ ಕೊಡ್ತಿದೆ, ಆ ಗ್ರಾಮ ಪಂಚಾಯತಿಗಳು ಒಂದಷ್ಟು ನಿರ್ದೇಶನಗಳನ್ನು ಕೊಟ್ಟು ಸಲಹೆಗಳನ್ನು ಕೊಟ್ಟು ಅಲ್ಲಿ ಒಂದು ವಿಲೇಜ್ ಕಮಿಟಿಯನ್ನು ಸ್ಥಾಪಿಸಿ ಇಲ್ಲಿ ಸಣ್ಣ ಚಿಕ್ಕ ಹಿಡುವಳಿದಾರರಿಗೆ ಒಂದು ತಿಳುವಳಿಕೆ ಕೊಟ್ಟು ಚಿಕ್ಕ ಹಿಡುವಳಿಗಳನ್ನು ಕೂಡಿಸಿ ಒಂದು ದೊಡ್ಡ ಹಿಡುವಳಿಯನ್ನಾಗಿ ಮಾಡುವ ಮೂಲಕ ಅವರಲ್ಲಿ ಒಂದು ಸಹಕಾರಿ ತತ್ವದ ಅಡಿಯಲ್ಲಿ ಭೂಮಿಯನ್ನು ಬಳಕೆ ಮಾಡುವಂಥ ಒಂದು ವಿಧಾನ ಬರಬೇಕು. ಆ ಮೂಲಕ
ಕೃಷಿಯನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋದನ್ನ. ಸೊ ಹೀಗಾಗಿ ಒಟ್ಟಿನಲ್ಲಿ ಗರಿಷ್ಠ ಮಿತಿ ಜೊತೆಗೆ ಕನಿಷ್ಠ ಮಿತಿಯನ್ನು ನಿಗದಿಪಡಿಸುವಂಥ ಅವಶ್ಯಕತೆ ಇಲ್ಲದೆ ಹೋದರೆ ಇಲ್ಲಿ ಕೆಲವು ಜನರ ಕಡೆ ಹೇರಳವಾದ ಜಮೀನುಗಳು, ಕೆಲವೊಂದು ಜನ ಕಡೆ ಚಿಕ್ಕ ಚಿಕ್ಕ ಹಿಡುವಳಿಗಳು, ಇವೆಲ್ಲ ಕೂಡಿಕೊಂಡು ಕೃಷಿಯ ಒಂದು ವ್ಯವಸ್ಥೆ ಸರಿಯಾಗಿ ನಡೆಯಕ್ಕೆ ಸಾಧ್ಯ ಇಲ್ಲ, ಕೃಷಿ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಒಂದು ವ್ಯವಸ್ಥಿತ ಯೋಜನೆ ಇನ್ನು ಮುಂದೆ ಬರಬೇಕು. ಈ ರೀತಿ ಭೂ ಸುಧಾರಣೆ ಆಗಬೇಕು ಹೊರತಾಗಿ ಇಲ್ಲಿ ಯಾರು ಬೇಕಾದರೂ ಭೂಮಿಯನ್ನು ಕೃಷಿ ಭೂಮಿಯನ್ನು ಕೊಂಡ್ಕೊಳ್ಬೇಕು ಅನ್ನೋ ಒಂದು ಯೋಜನೆ ಸರ್ಕಾರದ ಏನಿದೆ ಅದು ಸೂಕ್ತವಲ್ಲ ಅಂತ ಹೇಳಿ ಈ ನನ್ನ ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು.